ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಚಾನಲ್ಗೆ. ಸೊ ನೀವೇನಾದ್ರೂ ವೃಶ್ಚಿಕ ರಾಶಿಯವರ ಹಾಗಿದ್ರೆ ಈ ಒಂದು ರೀಡಿಂಗ್ ನಿಮಗಾಗಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಯೂನಿವರ್ಸಿಗೆ ನಾವು ಯೂನಿವರ್ಸ್ ಏನ್ ನಿಮ್ಗೆ ಕೊಡ್ತಾ ಇದೆ ನಾವು ಕೇಳಲಿಕ್ಕೆ ಹೋಗ್ತಾ ಇದೀವಿ. ನಿಮ್ಮ ಕರಿಯರ್ ಲೈಫ್ ಇರ್ಬೋದು, ಜಾಬ್ ಇರ್ಬೋದು, ಮತ್ತೆ ನಿಮ್ಮ ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ, ಹೆಲ್ತ್ ಆಸ್ಪೆಕ್ಟ್ ಕೂಡ ಚೆಕ್ ಮಾಡ್ಕೊಂಡು ಬರೋಣ. ರೀಡಿಂಗ್ ನಿಮ್ಗೆ ತುಂಬಾ ಅಕ್ಯುರೇಟ್ ಆಗಿ ಬರಬೇಕು ಅಂತಂದ್ರೆ ಒಂದ್ಸಾರಿ ನನ್ನ ಯೂಟ್ಯೂಬ್ ಚಾನಲ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಲಿಂಕಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ರಾಶಿ ಯಾವ್ದಿದೆ ಅದನ್ನ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ನಿಮ್ಗೆ ಪೇಡ್ ಕನ್ಸಲ್ಟೇಷನ್ಸ್ ಕೂಡ ಅಲ್ಲಿ ಇರುತ್ತೆ. ಓಕೆ, ನೋಡೋಣ ಏನ್ ಬರ್ತಾ ಇದೆ ವೃಶ್ಚಿಕ ರಾಶಿಯವ್ರಿಗೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಅವರ ಹೆಲ್ತ್ ಅನ್ನ ನೋಡ್ತಾ ಇದ್ರೆ ತುಂಬಾ ಏನೋ ಮೈಂಡ್ ಅಲ್ಲಿ ಕನ್ಫ್ಯೂಷನ್ಸ್ ನಡೀತಾ ಇದೆ. ಏನೋ ಥಿಂಕ್ ಮಾಡ್ತಾ ಇದ್ದೀರಾ, ಡಿಸಿಷನ್ಸ್ ತಗೊಳಿಕ್ಕೆ ಆಗ್ತಾ ಇಲ್ಲ, ತುಂಬಾ ಕನ್ಫ್ಯೂಸ್ಡ್ ಇದ್ದೀರಾ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಬಟ್ ಹೆಲ್ತ್ ವೈಸ್ ಗುಡ್ ಇರುತ್ತೆ, ಅದು ಆ ರೀತಿ ಏನೂ ಇಲ್ಲ. ಸ್ವಲ್ಪ ತಲೆಯಲ್ಲಿ ಎಲ್ಲ ಕ್ವಶನ್ಸ್ ಇರುತ್ತೆ, ಏನೋ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ. ಇನ್ನು ನಿಮ್ಮ ಒಂದು ಕರಿಯರ್ ಲೈಫ್ ಅನ್ನ ನಾನು ನೋಡ್ತಾ ಇದ್ರೆ ತುಂಬಾ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ. ಫೈನಾನ್ಷಿಯಲಿ ನೀವು ಸ್ಟೇಬಲ್ಡ್ ಆಗಿದ್ದೀರಾ, ಸ್ಟೆಬಿಲಿಟಿ ಬರ್ತಾ ಇದೆ, ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ದುಡ್ಡನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಗೆ ನೀವು ಫಿಮೇಲ್ ಆಗಿದ್ರೆ ನಿಮ್ಗೆ ಯಾರ್ದಾದ್ರೂ ಫಿಮೇಲ್ ಸಪೋರ್ಟ್ ಕೂಡ ಇದೆ, ಅಥವಾ ನೀವು ಮೇಲ್ ಆಗಿದ್ರೆ ಜೆಂಡರ್ ವೈಸ್ ಇದನ್ನ ಚೆಕ್ ಮಾಡಿ. ನೀವು ಮೇಲ್ ಆಗಿದ್ರು ಕೂಡ ನಿಮ್ಗೆ ಫಿಮೇಲ್ ಇನ್ಫ್ಲುಯೆನ್ಸಸ್ ಇರುತ್ತೆ, ಸಪೋರ್ಟಿವ್ ತುಂಬಾ ಇರುತ್ತೆ. ನಿಮ್ಗೆ ಅಬಂಡೆನ್ಸ್ ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ. ತುಂಬಾ ತುಂಬಾ ಚೆನ್ನಾಗಿರುವಂತ ನಿಮ್ಮ ಕರಿಯರ್ ಅಂತ ನಾನು ಹೇಳ್ಬಹುದು. ನಿಮ್ಮ ಒಂದು ಜಾಬ್ ಆಸ್ಪೆಕ್ಟ್ ಇಂದ ನಾನು ನೋಡ್ತಾ ಇದ್ರೆ ಜಾಬ್ ಅಲ್ಲಿ ಸ್ಟೆಬಿಲಿಟಿ ಬರ್ತಾ ಇರುವಂತದ್ದು, ಇನ್ಕ್ರಿಮೆಂಟ್ ಆಗ್ತಾ ಇರುವಂತದ್ದು, ಪ್ರಮೋಷನ್ ಆಗ್ತಾ ಇರುವಂತದ್ದು ನನಗೆ ಕಾಣ್ತಾ ಇದೆ. ದುಡ್ಡನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಏನ್ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ರಿಸಲ್ಟ್ ಬರ್ತಾ ಇದೆ. ಓಕೆ, ಇನ್ನು ನಿಮ್ಮ ಒಂದು ರಿಲೇಶನ್ಶಿಪ್ ವೈಸ್ ನಾನು ನೋಡಿದಾಗ ವಾವ್, ಸೂಪರ್ ಸೂಪರ್ ಎನರ್ಜಿ ಬರ್ತಾ ಇದೆ. ಏನಂತಂದ್ರೆ ಮೇ ಬಿ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗಿದ್ರೆ ಮ್ಯಾರೇಜ್ ಆಗುವಂತದ್ದು ಅಥವಾ ಫಿಕ್ಸ್ ಆಗುವಂತದ್ದು ಈ ಒಂದು ಇದ್ರಲ್ಲಿ ನನ್ಗೆ ಕಾಣ್ತಾ ಇದೆ. ಬರುವಂತ ದಿನಗಳಲ್ಲಿ ತುಂಬಾ ಹ್ಯಾಪಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರಾ ಫ್ಯಾಮಿಲಿ ಜೊತೆಗೆ. ಒಂದು ಸ್ಟೆಬಿಲಿಟಿ ಇದೆ ರಿಲೇಶನ್ಶಿಪ್ ಅಲ್ಲಿ, ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಂತ ಹೇಳ್ಬಹುದು. ಓಕೆ, ಮ್ಯಾರಿಡ್ ಆಗಿದ್ರೆ ಒಂದು ಫ್ಯಾಮಿಲಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರಾ. ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತಂದ್ರೆ ಖಂಡಿತ ಒಂದು ಎಂಗೇಜ್ಮೆಂಟ್ ಆಗುವಂತದ್ದು ಅಥವಾ ಮಾತುಕತೆ ಮುಂದುವರಿಯುವಂತದ್ದು, ಮ್ಯಾರೇಜ್ ಫಿಕ್ಸ್ ಆಗುವಂತದ್ದು, ಈ ರೀತಿ ಎಲ್ಲ ನನ್ಗೆ ಕಾಣ್ತಾ ಇದೆ. ಒಂದೇನೋ ಸೆಲೆಬ್ರೇಷನ್ ಮೂಮೆಂಟ್ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ. ಓಕೆ, ಸೊ ರೀಡಿಂಗ್ ನಿಮ್ಗೆ ಹೇಗೆ ಅನಿಸ್ತು ಖಂಡಿತ ಒಂದು ಕಾಮೆಂಟ್ ಅಲ್ಲಿ ತಿಳಿಸಿ. ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.